Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗಾಗಲೇ ಪಶ್ಚಿಮ ಬಂಗಾಳ ನೋಡೋಣ. ಪಶ್ಚಿಮ ಬಂಗಾಳ ಅನ್ನೋದು ಬಹುಶಃ ಈ ಒಂದು ಚುನಾವಣೆಯಲ್ಲಿ ಪೂರ್ವ ಭಾರತದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಕೂಡ ಅದು. ಪಶ್ಚಿಮ ಬಂಗಾಳದಲ್ಲಿ ಯಾರ ಕೈ ಮೇಲಾಗತ್ತೆ ಇದಿರುವಂಥ ಪ್ರಶ್ನೆ. ಯಾಕಂದರೆ ಈಗಾಗಲೇ ಬಿಜೆಪಿ ತುಂಬ ಟಕ್ಕರಾಗಿ ಫೈಟ್ ಕೊಡ್ತಾ ಇದೆ TMCಗೆ. 42 ಕ್ಷೇತ್ರದ ಪೈಕಿ ಯಾರಿಗೆ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. TMCಗೆ 24, ಬಿಜೆಪಿಗೆ 17 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಈಗ TV9 ನೆಕ್ಸ್ಟ್ ಪೋಲ್ ಈಗ ಮಾಹಿತಿಯನ್ನು ನೀಡ್ತಾ ಇದೆ. ಕಾಂಗ್ರೆಸ್ಗೆ 1 ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ಈಗ ಸಮೀಕ್ಷೆಗಳು ಹೇಳ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಒಳ್ಳೆ ಫಲಿತಾಂಶ ಇಂಡಿಯಾ ಒಕ್ಕೂಟಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಹ್ಯಾಂಡ್ ಓವರ್ ಟು ಮಾಲ್ತೇಶ್ ಓವರ್ ಟು. ಯಾಕೆಂದರೆ ಈಗಾಗಲೇ ಎಲ್ಲ ಅಂಕಿಅಂಶಗಳು ಬರ್ತಾ ಇದೆ. ಬಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ ಅನ್ನೋದು ದೊಡ್ಡ ಕುತೂಹಲ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್. ಹೌದು, ನೀವು ಹೇಳಿದಾಗೆ ಪೂರ್ವ ಭಾಗದಲ್ಲಿ ಅತಿ ದೊಡ್ಡ ರಾಜ್ಯ ಜೊತೆಗೆ ದೊಡ್ಡ ನಾಯಕತ್ವವನ್ನ ಹೊಂದಿರುವಂತಹ ಪಾರ್ಟಿಯಲ್ಲಿದೆ ಅದು TMC. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜೊತೆಗೆ ಈ ಬಾರಿ ಕೊನೆಯ ಹಂತದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಮೈತ್ರಿಕೂಟದಿಂದ ಹೊರಬಂದಂಥದ್ದು ಕೂಡ ಬೇರೆ ಬೇರೆ ತರಹಂತ ಲೆಕ್ಕಾಚಾರಗಳಿಗೆ ಕಾರಣ ಆಗ್ತಾ ಇರುವಂತಹ ಸಂದರ್ಭ. ಏನಾದರೂ ಇಂಡಿಯಾ ಮೈತ್ರಿಕೂಟ ಮೆಜಾರಿಟಿ ಸನಿಹಕ್ಕೆ ಬಂದ್ರೆ ಆಗ ಮಮತಾ ಬ್ಯಾನರ್ಜಿ ಅಲ್ಲಿ ನಿರ್ಣಾಯಕ ಆಗ್ತಾರೆ. ಈ ತರದ ಬೇರೆ ಬೇರೆ ರೀತಿಯಂತ 10 ವಿಶ್ಲೇಷಣೆಗಳಿರುವಂತ ನಾವು ಗಮನಿಸ್ತಿದೀವಿ. ಬಿಜೆಪಿ ಈ ಬಾರಿಯೂ ಕೂಡ ಉತ್ತಮವಾದಂತ ಪರ್ಫಾರ್ಮೆನ್ಸ್ ಅನ್ನ ಪಶ್ಚಿಮ ಬಂಗಾಳದಲ್ಲಿ ಮಾಡಿದೆ. ಯಾಕೆ ಉತ್ತಮ ಅಂತ ಹೇಳಿದ್ರೆ 2014ರ ಸಂದರ್ಭದಲ್ಲಿ ಕೇವಲ 2 ಸ್ಥಾನ ಗೆದ್ದಿದ್ದಂತ ಬಿಜೆಪಿ 2019ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 18 ಸ್ಥಾನಗಳನ್ನ ಗೆಲ್ಲುತ್ತೆ. ತನ್ನ ವೋಟ್ ಶೇರ್ ಅನ್ನ 16% ಇಂದ 40%ಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿಸಿಕೊಂಡಿರುವಂತ ನೋಡಿದೀವಿ. ಈ ಕಾರಣಕ್ಕಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಹಳ ಹೋಪನ್ನ ಇಟ್ಕೊಂಡಿತ್ತು. ಬಟ್ ಅವ್ರ ಲೆಕ್ಕಾಚಾರಕ್ಕೆ ತಕ್ಕಂಗೆ ಅಲ್ಲಿ ಸಾಧ್ಯ ಆಗಿಲ್ಲ ಪರ್ಫಾರ್ಮ್ ಮಾಡೋದು. ಹಾಗಂತ ಲೋಕಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೌದು ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ 1 ಸ್ಥಾನ ಕಮ್ಮಿ ಆಗಬಹುದು. ಅಕಸ್ಮಾತ್ TV9 ಎಕ್ಸಿಟ್ ಪೋಲ್ ಇದು ಈ ರಿಸಲ್ಟೇ ಫೈನಲ್ ರಿಸಲ್ಟ್ ಆದ್ರೆ 17 ಸ್ಥಾನ ಬಿಜೆಪಿ ಗೆಲ್ಬಹುದು ಅಂತ ಇದೆ. ಇನ್ನು TMC ಕಳೆದ ಬಾರಿ 22 ಸ್ಥಾನಗಳನ್ನ ಗೆದ್ದಂತಹ TMC ಈ ಬಾರಿ ಎರಡು ಸ್ಥಾನ ಹೆಚ್ಚಿಗೆ ಗೆಲ್ಬಹುದು, ಅದು 24 ಸ್ಥಾನ ಗೆಲ್ಬಹುದು ಅನ್ನುವಂತ ಒಂದು ಫಲಿತಾಂಶ ಎಕ್ಸಿಟ್ ಪೋಲ್ ನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. TV9 ಎಕ್ಸಿಟ್ ಪೋಲ್ ನ ಸಂದರ್ಭದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ 2 ಸ್ಥಾನಗಳನ್ನ ಗೆದ್ದಿತ್ತು. ಆಮೇಲೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಅಲ್ಲಿ ಅವರು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ TMC ಹೊರತಾಗಿ ಅವರು ಸ್ಪರ್ಧೆ ಮಾಡಿರುವಂತದ್ದು ಯಾವುದೇ ಮೈತ್ರಿಯಲ್ಲಿ ಮಾತುಕತೆ ಸಾಧ್ಯ ಆಗಿರಲಿಲ್ಲ. 2 ಕ್ಷೇತ್ರ ಕೊಡ್ತೀವಿ 3 ಕ್ಷೇತ್ರ ಕೊಡ್ತೀವಿ ಅನ್ನೋದಕ್ಕೆ ಬಹಳ ಸಿಟ್ಟಾಗಿತ್ತು. ಅಧೀರ್ ರಂಜನ್ ಚೌಧರಿ ಕೊಟ್ಟಂತ ಕೆಲ ಸ್ಟೇಟ್ಮೆಂಟ್ಗಳು ಕೂಡ ನ್ಯಾಷನಲ್ ವೈಡ್ ಸುದ್ದಿ ಆಗಿತ್ತು. ಅದೇನೇ ಆದ್ರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. ಬಹುಶಃ 1 ಕ್ಷೇತ್ರ ಅನ್ನುವಂತನ TV9 ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಓವರ್ ಟು ರಂಗನಾಥ್. ಪ್ರಮೋದ್, ನಿಜ ಮಾಲ್ತೇಶ್, ನಿಜಕ್ಕೂ ಹೇಳೋಕ್ಕಾದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಸಾಕಷ್ಟು ಫೈಟ್ ಇದೆ. ಇದ್ರ ಜೊತೆಗೆ ಪಂಜಾಬ್ ಹೇಗಿದೆ ಅದ್ರ ಬಗ್ಗೆ ನೋಡೋಣ. ಪಂಜಾಬಲ್ಲಿ ಹೇಳೋದಾದ್ರೆ ಪಂಜಾಬ್ನಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ದೊಡ್ಡದಾಗಿದೆ. ಯಾಕಂದ್ರೆ ಈ ಒಂದು ರಾಜ್ಯದಲ್ಲಿ ಇಂಡಿಯಾ ಒಕ್ಕೂಟ ತುಂಬಾ ಬಲಿಷ್ಠವಾಗಿದೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ 8 ಸ್ಥಾನ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹಾಗೆ ಬಿಜೆಪಿಗೆ 2 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ವತಂತ್ರ ಅಭ್ಯರ್ಥಿಗಳು 3 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ಗೆ ಇಲ್ಲಿ ಮೇಲ್ಗೈ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಇಂಡಿಯಾ ಗಠಬಂಧನ್ ಇದ್ರೂ ಕೂಡ ಅಲ್ಲಿ ಇರುವಂಥದ್ದು ನೇರ ಸ್ಪರ್ಧಿ ಆಪ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಇದೆ ವಾತಾವರಣ. ಅಲ್ಲಿ 8 ಸ್ಥಾನ ಕಾಂಗ್ರೆಸ್ಗೆ ಹೋಗುತ್ತೆ, 2 ಸ್ಥಾನ ಬಹುಶಃ ಬಿಜೆಪಿ ಗೆಲ್ಲತ್ತೆ. ಅದೇ ರೀತಿ ಇತರರಿಗೆ 1 ಸ್ಥಾನ ಬರುವಂಥದ್ದು ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಪಂಜಾಬ್ನಲ್ಲಿ ಯಾವ ರೀತಿ ಇರುತ್ತೆ ಅನ್ನೋಂಥ ಒಂದು ಕುತೂಹಲ ಇದೆ. ಇನ್ನು ಹರಿಯಾಣದಲ್ಲಿ ಮತದಾನೋತ್ತರ ಸಮೀಕ್ಷೆಯನ್ನು ಹೇಳೋದಾದ್ರೆ ಹರಿಯಾಣದಲ್ಲಿ 10 ಸ್ಥಾನದಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಕಳೆದ ಬಾರಿ 10 ಗೆದ್ದಿತ್ತು, ಆದರೆ ಅಷ್ಟು ಗೆಲ್ಲತ್ತೆ. ಈ ಬಾರಿ ಬಿಜೆಪಿಗೆ 8 ಸ್ಥಾನ ಹಾಗೂ ಕಾಂಗ್ರೆಸ್ಗೆ ಕೇವಲ 2 ಸ್ಥಾನ ಸಿಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತದೆ. TV9 ಪೋಸ್ಟ್ಯಾಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆ ಅಂತ ಈ ಮಾಹಿತಿ ಲಭ್ಯವಾಗ್ತಾ ಇದೆ.
ರೈಟ್, ಓವರ್ ಟು ಯು ಮಾಲ್ತೇಶ್. ಈ 2 ರಾಜ್ಯಗಳಲ್ಲಿ ಯಾವ ರೀತಿ ವಾತಾವರಣ ಕಂಡು ಬರ್ತಾ ಇದೆ, ಏನೆಲ್ಲ ಅಂಕಿಅಂಶ ಬರ್ತಾ ಇದೆ, ಇನ್ನೊಂದ್ಸರಿ ವಿಶ್ಲೇಷಣವಾಗಿ ನಾವು ಹೇಳ್ಬೋದಾ? ಥ್ಯಾಂಕ್ ಯು ಪ್ರಮೋದ್. ಹೌದು, ಪಂಜಾಬ್ಗೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಇದು ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ರೀತಿ ಬಹಳ ಸವಾಲಾಗಿತ್ತು ಅಲ್ಲಿ ಸೀಟ್ ಶೇರಿಂಗ್ ಮಾಡುವಂಥದ್ದು. ಯಾವ ಮಟ್ಟಿಗೆ ಅಂತ ಅಂದ್ರೆ, ದೆಹಲಿಯಲ್ಲಿ ಗುಜರಾತ್ನಲ್ಲಿ ಆಪ್ ಜೊತೆಗೂಡಿ ಚುನಾವಣೆಯನ್ನು ಎದುರಿಸಿದಂತ ಕಾಂಗ್ರೆಸ್ಗೆ ಪಂಜಾಬ್ನಲ್ಲಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರ ಫಲಿತಾಂಶ ಏನಾದರೂ ಬಿಜೆಪಿ ಕಡೆಗೆ ಹೆಚ್ಚಿನ ಒಲವು ಸಿಗ್ಬೋದಾ ಅನ್ನುವಂಥ ರೀತಿಯಾಗಿ ಬಿಜೆಪಿ ಲೆಕ್ಕಾಚಾರ ಇತ್ತು. ಬಟ್ ಇಲ್ಲ, ಅಂತ ಏನು ದೊಡ್ಡ ಪರ್ಫಾರ್ಮೆನ್ಸ್ ಪಂಜಾಬ್ ವಿಚಾರವಾಗಿ ಬಿಜೆಪಿಗೆ ಇವರಿಬ್ಬರ ನಡುವಿನ ಸಮಸ್ಯೆ ಲಾಭ ತಂದಿಡುವಂತ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಬಹಳ ದೊಡ್ಡ ನೆಲೆಯನ್ನ ಕೂಡ ಪಂಜಾಬ್ನಲ್ಲಿ ಬಿಜೆಪಿ ಹೊಂದಿಲ್ಲ. ಈ ಬಾರಿಯೂ ಕೂಡ ಅವ್ರ ಸಾಧನೆ 2. ಬಹುಶಃ ಕಳೆದ ಬಾರಿಯೂ ಕೂಡ ಬಿಜೆಪಿ 2 ಕ್ಷೇತ್ರಗಳನ್ನ ಗೆದ್ದಿತ್ತು. ಈ ಬಾರಿ ಕೂಡ 2 ಕ್ಷೇತ್ರ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ. ಇನ್ನು ಕಾಂಗ್ರೆಸ್ಗೆ ಅಲ್ಲಿ ನಾಯಕತ್ವದ ಕೊರತೆ ಬೇರೆ ಬೇರೆ ಸಂದರ್ಭದಲ್ಲಿ ಆಗಿರುವಂಥದ್ದನ್ನ ನಾವು ಗಮನಿಸಿದ್ದೀವಿ. ಈ ಕಾರಣಕ್ಕಾಗಿ ಅವರಿಗೆ ಚಿನ್ನಿ ನೇತೃತ್ವದಲ್ಲೇ ಅವರು ಮತ್ತೆ ಚುನಾವಣೆಗೆ ಹೋಗಬೇಕಾದಂಥದ್ದು ಅನಿವಾರ್ಯತೆ ಇತ್ತು. ಹಾಗಾಗಿ ಆಪ್ಗೆ ಬಹಳ ಅನುಕೂಲ ಆಗ್ಬೋದು, ಕಾಂಗ್ರೆಸ್ಗೆ ಬಹಳ ನಿರಾಶಾದಾಯಕವಾದಂಥ ಫಲಿತಾಂಶ ಅನ್ನುವಂಥ ರೀತಿಯಾಗೆಲ್ಲ ವಿಶ್ಲೇಷಣೆ ಇತ್ತು. ಬಟ್ ಇಲ್ಲ, ಕಾಂಗ್ರೆಸ್ ಈ ಬಾರಿ ಪಂಜಾಬ್ನಲ್ಲಿ 8 ಸ್ಥಾನ ಗೆಲ್ಬಹುದು ಅನ್ನುವಂಥದ್ದನ್ನ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ. ಇನ್ನು ಅದರ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಬಹುಶಃ ಆಪ್ ಆಗಿರ್ಬೋದು ಅಂತ ಕಾಣಿಸುತ್ತೆ. 3 ಕ್ಷೇತ್ರಗಳನ್ನ ಗೆಲ್ಬಹುದು ಅಂತೇಳಿ. ಈ ಕಾರಣಕ್ಕಾಗಿ ಈ ಬಾರಿ ನೋಡಿ, ಪಂಜಾಬ್ನ ವಿಶೇಷತೆ ಅಂತಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಂಪ್ಲೀಟ್ ಆಗಿ ಆಪ್ ಪರವಾಗಿ ಅಲ್ಲಿನ ಜನ ವಾಲಿದ್ರು ಕೂಡ ಲೋಕಸಭಾ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅವರು ಮನ್ನಣೆ ಕೊಟ್ಟಂತ ರೀತಿಯಾಗಿ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕಿದು ಈ ಫಲಿತಾಂಶ ಟಿವಿ9 ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ. ಇನ್ನು ಹರಿಯಾಣಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಅದರಂತೆ 10 ಕ್ಷೇತ್ರಗಳ ಪೈಕಿ ಬಿಜೆಪಿ 8 ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ನ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಸಾಧನೆ ಹರಿಯಾಣಕ್ಕೆ ಮಟ್ಟಿಗೆ 2 ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಪಕ್ಕದ ಪಂಜಾಬ್ಗೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಅಲ್ಲಿ ಬಹುಶಃ ಪಂಜಾಬ್ನಲ್ಲಿ ಮಾಡಬಹುದು ಕಾಂಗ್ರೆಸ್ 8 ಸ್ಥಾನಗಳನ್ನ ಗೆಲ್ಲೋ ಮುಖೇನವಾಗಿ. ಬಟ್ ಹರಿಯಾಣಕ್ಕೆ ಸಂಬಂಧಪಟ್ಟಂಗೆ ಇಲ್ಲ, 2 ಕ್ಷೇತ್ರಗಳಿಗೆ ಅವ್ರ ಸಾಧನೆ ಸೀಮಿತ ಆಗ್ಬೋದು ಅಂತ ಕಾಣಿಸುತ್ತೆ. ಮತ್ತಷ್ಟು ರಾಜ್ಯಗಳಿಗೆ ಸಂಬಂಧಪಟ್ಟಾಗಿನ ಡೀಟೇಲ್ಸ್, ಅದರಲ್ಲೂ ಕೂಡ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಬಹಳ ಕುತೂಹಲ ಇದೆ, ಅದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ಹಿಮಾಚಲ ಪ್ರದೇಶದ ನೋಡೋಣ, ಯಾಕಂದ್ರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಸ್ವರಾಜ್ಯ ಇದು. ಹಿಮಾಚಲ ಪ್ರದೇಶದ ಮತದಾನೋತ್ತರ ಸಮೀಕ್ಷೆ ಬಹಿರಂಗವಾಗ್ತಾ ಇದೆ. ಟಿವಿ9 ಪೋಸ್ಟ್ಯಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ದಿಂದ ಮಾಡ್ತಾ ಇರುವಂಥ ಸರ್ವೆದು ಹಿಮಾಚಲದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಮಾಹಿತಿ ಬರ್ತಾ ಇದೆ. ನಿಜಕ್ಕೂ 4 ಸ್ಥಾನ ಇದೆ. ಈಗ 4 ಸ್ಥಾನದಲ್ಲಿ 4 ಸ್ಥಾನವನ್ನು ಕೂಡ ಈಗ ಬಿಜೆಪಿ ಗೆಲ್ಲತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಉತ್ತರಾಖಂಡದ ನೋಡೋಣ. ಉತ್ತರಾಖಂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ಬಿಜೆಪಿ ಸರ್ಕಾರ ಅಲ್ಲಿದೆ. ಉತ್ತರಾಖಂಡಲ್ಲೂ ಕೂಡ ಬಿಜೆಪಿ ಕ್ಲೀನ್ ಸ್ವೀಪ್ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಕಳೆದ ಬಾರಿ ಕೂಡ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಉತ್ತರಾಖಂಡದಲ್ಲಿ 5 ಸ್ಥಾನವನ್ನು ಬಿಜೆಪಿ ಗೆಲ್ಲತ್ತೆ. ಅಂದರೆ ಹಿಮಾಚಲ ಪ್ಲಸ್ ಉತ್ತರಾಖಂಡ, ದೇವಭೂಮಿ ಅಂತ ಏನು ಕರಿತೀವಿ, ಅಲ್ಲಿ 9. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ 10 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ತಾ ಇದೆ. 9ಕ್ಕೆ 9 ಸ್ಥಾನವನ್ನು ಕೂಡ ಬಿಜೆಪಿ ಗೆಲ್ಲತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಟಿವಿ9 ಪೋಸ್ಟ್ಯಾಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆ ಇರುವಂಥದ್ದು. ಓವರ್ ಟು ಯು ಮಾಲ್ತೇಶ್. ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ, ಯಾಕಂದರೆ ಈಗಾಗಲೇ ಎಲ್ಲ ಮಾಹಿತಿಗಳನ್ನು ನೋಡಿದರೆ ಪ್ರಮುಖವಾಗಿ ಹಿಮಾಚಲ ಪ್ರದೇಶದಲ್ಲಿ ರಂಗನಾಥ್, ಯಾಕಂದರೆ ಕಳೆದ ಬಾರಿ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಬಿದ್ದಾಗ, ರಾಜ್ಯ ಸರ್ಕಾರ ಬಿದ್ದಾಗ ಆ ಒಂದು ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಯಿತು. ಯಾಕೆಂದರೆ ನಡ್ಡಾ ಅವರ ರಾಜ್ಯ ಅದು, ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಅವರ ಕ್ಷೇತ್ರವೂ ಕೂಡ ಲಾಸ್ ಆಗಿತ್ತು. ಈ ಸಂದರ್ಭದಲ್ಲಿ ಪ್ರಶ್ನೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಓವರಾಲ್ ನೋಡ್ತಾರೆ ಏನು ಅನ್ಸುತ್ತೆ ತಮಗೆ? ಅಲ್ಲ, ಖಂಡಿತವಾಗ್ಲೂ ಏನೋ ಅಂದರೆ ಬರೀ ಇಲ್ಲಿ ಮಾತ್ರ ಅಲ್ಲ, ನಾವು ಆಗಲೇ ಮಾತಾಡ್ತಾ ಇದ್ವಿ, ಈ ಇವ್ರ ಪ್ರಭಾವ ಕಡಿಮೆ ಆಗ್ಬಿಟ್ಟಿದೆ. ಜೊತೆಗೆ ರಾಮ ಮಂದಿರದ್ದು ನೀವು ಈಗಲೂ ಕೂಡ ನನಗೆ ಜ್ಞಾಪಕ ಇದೆ, ನೀವು ಅಲ್ಲಿಂದ ಲೈವ್ ಕೊಟ್ಟಿದ್ದು, ಈ ರಾಮನಲ್ಲಿ ತಂದವ್ರನ್ನ ನಾವು ಖಂಡಿತವಲ್ಲ ಜನರು ಹೇಳಿದಂತ ಮಾತು. ಅಂದ್ರೆ ನೀವು ಈ ಕಡೆ ಉತ್ತರ ಭಾರತದಲ್ಲಿ ಬಿಜೆಪಿಯ ಪ್ರಭಾವ ಬಹಳ ದಟ್ಟವಾಗಿದೆ, ಬಹಳ ದಟ್ಟವಾಗಿದೆ. ಅದರ ಪರಿಣಾಮ ಎಲ್ಲ ಕಡೆಗೂ ಕೂಡ ನಾವೇನೋ ಕಂಡಿದ್ವಿ ಅಂದ್ರೆ ಫಸ್ಟ್ ಆರಂಭದಲ್ಲಿ ನೋಡಿ ಕೆಲವೊಂದು ಕಡೆ ಕಡಿಮೆ ಆಗ್ಬಿಡ್ಬೋದು ಅನ್ನುವಂಥದ್ದಿತ್ತು. ಅದು ನೋಡ್ತಾ ಇದೀವಿ ನಾವು 4ಕ್ಕೆ 4, 5ಕ್ಕೆ 5, 9ಕ್ಕೆ 9 ಸ್ವೀಪ್ ಆಗ್ತವೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅಂದ್ರೆ ಇದ್ರ ಪ್ರಭಾವ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ರೈಟ್, ಬಾಲಾಜಿ ಅವರು ತಾವೇನು ಹೇಳ್ತೀರಾ? ಅಫ್ಕೋರ್ಸ್ ಈ ನಾರ್ತ್ ಇಂಡಿಯಾ ಪ್ಯಾಟರ್ನ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾರ್ತ್ ಇಂಡಿಯಾದಲ್ಲಿ ಹಿಂದುತ್ವ ಅನ್ನುವಂಥದ್ದು ಸಾಕಷ್ಟು ವಿಷಯ ಅಲ್ಲಿರುವಂಥ ಇಶ್ಯೂ ಉತ್ತರಾಖಂಡ್ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಅಥವಾ ಬಿಹಾರ್ ಉತ್ತರ ಪ್ರದೇಶ ಇರ್ಬೋದು. ಅಫ್ಕೋರ್ಸ್ ಬೇರೆ ಬೇರೆ ಕಾರಣಗಳು. ಆದರೆ ನಾವು ಸಾಮಾನ್ಯವಾಗಿ ದಕ್ಷಿಣ ಭಾರತದಿಂದ ಬಂದವ್ರು ಏನು ಮಾಡ್ತೀವಿ, ಇಲ್ಲ ರಾಮ ಮಂದಿರದ ಇಶ್ಯೂ ಇಲ್ಲಿ ಇಲ್ಲ ಅಂತೀವಿ. ಬಟ್ ಅದು ಫ್ಯಾಕ್ಟರ್ ಆಗಿದೆ ಅನ್ಸುತ್ತೆ ನಮಗೆ ನಾರ್ತ್ ಇಂಡಿಯಾದಲ್ಲಿ. ಸರ್, ನಿಮ್ಮ ಎಕ್ಸಿಟ್ ಪೋಲ್ಸ್ ನೋಡಿದ್ರೆ 100% ನಾರ್ತ್ ಇಂಡಿಯಾದಲ್ಲಿ ಏನು ಟ್ರೆಂಡು ನಾವು 14ರಲ್ಲಿ ನೋಡಿದ್ವಿ, 19ರಲ್ಲಿ ನೋಡಿದ್ವಿ, 24ರಲ್ಲಿ 100% ಕಂಟಿನ್ಯೂ ಆಗ ಅನ್ನೋದು ವೆರಿ ಕ್ಲಿಯರ್ ಇದೆ. ಇನ್ಕ್ಲೂಡಿಂಗ್ ನೀವು BJPಯ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ 2014ನಲ್ಲಿ ಸುಮಾರು 72ರಿಂದ 74 ಸೀಟನ್ನು ಅಪ್ನಾದಳ ಜೊತೆ ತೊಗೊಂಡಿದ್ರು. ಅದು ಕಡಿಮೆ ಆಗಿತ್ತು, ಅಂದರೆ 62 ಆಗಿತ್ತು. ನಿಮಗೆ ಕೆಲವರು 40 ಬರುತ್ತೆ, 30 ಬರುತ್ತೆ, 20 ಬರುತ್ತೆ ಅನ್ನೋದವರೆಗೂ ಕೆಲವ್ರು ಮಾತಾಡಿದ್ದವರು
ನನ್ನ ಪ್ರಕಾರ ದೆರ್ ಇಸ್ ನೋ ಲಾಸ್ ಅಟ್ ಆಲ್. 100% 70 ನಂಬರ್ಸ್ನ ಕ್ರಾಸ್ ಆಗುತ್ತೆ. ಇದು 100% ಉತ್ತರ ಪ್ರದೇಶ 100% ಆಗುತ್ತೆ. ಉತ್ತರ ಪ್ರದೇಶಲ್ಲೇ ರಾಮ ಮಂದಿರ ಎಫೆಕ್ಟ್ ಇಲ್ಲ ಅಂತ ಅನ್ನಂಗೆ ಇದ್ರೆ, ಆಮೇಲೆ ಟೋಟಲ್ ನಂಬರ್ಸನ್ನು ನೋಡಿದ್ರೆ 350 ಆಗಿರ್ಬೋದು, 369 ಆಗಿರ್ಬೋದು, ಅನ್ಲೆಸ್ ಉತ್ತರ ಪ್ರದೇಶ್ ಕ್ರಾಸಸ್ 70, ದೇರ್ ಇಸ್ ನೋ ವೇ NDA ಕ್ಯಾನ್ ಕ್ರಾಸ್ 370 ಅಂತ. ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ ನಮ್ಮ ಸ್ನೇಹಿತರಿಗೆ. ನಿಜಕ್ಕೂ ಏನು ಅಂದರೆ ಜನ ಏನೋ ಭಾವನಾತ್ಮಕವಾಗಿ ಓಟ್ ಕೊಟ್ಬಿಡ್ತಾರೆ, ಜನರನ್ನೆಲ್ಲವ್ರ ಕಡೆ ಮರಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಯಿತು ಅಂತಂತಂದರೆ, ಜನ ಹಾಗಾದರೆ ಮೂರ್ಖರ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ, ಮುಟ್ಟಾಳರ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಬರೀ ಅಂಥದ್ದನ್ನೇ ಕೇಳ್ಕೊಂಡು ಅವ್ರು ಮತ ಹಾಕೋದಾದರೆ ಏನರ್ಥ ಅದು? ಇದು ಸಂಬಂಧಪಟ್ಟ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. 5 ಸ್ಥಾನದ ಪೈಕಿ BJP 2 ಕಡೆ ಗೆಲ್ಲುತ್ತೆ. ಪೋಲ್ ಸ್ಟಾರ್ಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆ TV9 ಜೊತೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ, 2 ಕ್ಷೇತ್ರಗಳಲ್ಲಿ ಇಲ್ಲಿ BJP ಗೆಲ್ಲುತ್ತೆ ಅನ್ನುವಂಥದ್ದು. ಸೊ ಅಂದರೆ ಕಾಶ್ಮೀರದಲ್ಲೂ ಕೂಡ ಅದರ ಪ್ರಭಾವ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಹಾಗಾದರೆ ಅಂದರೆ ಏನು ಎಲ್ಲ ಕಡೆಗೂ ಕೂಡ BJPಯ ಪ್ರಭಾವ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತಿಲ್ಲ. ದಿನೇಶ್ ಅಮೀನ್ ಮಠ್ ನಮ್ಮ ಜೊತೆಗಿದ್ದಾರೆ. ದಿನೇಶ್, ನಾವು ಆಗಲೇ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾತಾಡ್ತಾ ಇದ್ವಿ. ಬರೀ ಭಾವನಾತ್ಮಕ ಸಂಗತಿಗಳನ್ನೇ ಹೇಳಿಕೊಂಡು ಎಷ್ಟು ಸರಿ 5 ವರ್ಷ, 10 ವರ್ಷ, 15 ವರ್ಷ, ಎಷ್ಟು ವರ್ಷ ಮರಳು ಮಾಡೋಕ್ಕೆ ಸಾಧ್ಯ ಸರ್? ಅದು ಬಿಟ್ಟು ಪಕ್ಷ ಕಟ್ಟೋದು ಹೆಂಗೆ, ಪಕ್ಷ ಬೆಳೆಸೋದು ಹೆಂಗೆ, ಯಾವ್ಯಾವ ಸಂಗತಿಗಳನ್ನು ಜನರ ಬಳಿಗೆ ತಗೊಂಡು ಹೋದ್ರೆ ಜನ ನಮ್ಮನ್ನು ಪುರಸ್ಕರಿಸ್ಬೋದು, ಮುಂದಿನ ದಿನಗಳಲ್ಲಿ ಕೈ ಹಿಡಿಬೋದು, ಅದರ ಬಗ್ಗೆ ಏನಾದರೂ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡ್ರೆ ಒಳ್ಳೇದಿರಲ್ವಾ? ದಿನೇಶ್, ನೀವು ಮೊದಲು ನಿಮ್ಮ ನಂಬರ್ಸ್ ಬಗ್ಗೆ ಮಾತಾಡ್ತೇನೆ ನಾನು. 358 350 ಅಂತ ಹೇಳ್ತಾ ಇದ್ದೀರಿ. ಈಗ ಕಳೆದ ಬಾರಿಯ ಚುನಾವಣೆ ನೋಡಿದರೆ ಸುಮಾರು 14 ರಾಜ್ಯಗಳಲ್ಲಿ ಅದು ಪೀಕ್ ಹೋಗಾಗ್ಬಿಟ್ಟಿದೆ. ನೀವು ಹೇಳ್ತಾ ಇರೋ ನಂಬರ್ಗಳು, ಈಗ ಉದಾಹರಣೆಗೆ ಗುಜರಾತಲ್ಲಿ 26ಕ್ಕೆ 26, ಮಧ್ಯಪ್ರದೇಶದಲ್ಲಿ 29ರಲ್ಲಿ 28, ರಾಜಸ್ಥಾನದಲ್ಲಿ 25ರಲ್ಲಿ 24, ಹರಿಯಾಣದಲ್ಲಿ ಎಲ್ಲ ಸೀಟುಗಳು, ಡೆಲ್ಲಿಯಲ್ಲಿ ಎಲ್ಲ ಸೀಟುಗಳು ಸುಮಾರು 14 ರಾಜ್ಯಗಳಲ್ಲಿ 220ಕ್ಕಿಂತ ಸೀಟ್ಗಳಲ್ಲಿ 192 193 ಬಂದಾಗಿದೆ. ನಿಮ್ಮದೇ ಸರ್ವೆ ಪ್ರಕಾರ, ಈಗ ಎಕ್ಸಿಟ್ ಪೋಲ್ನ ಪ್ರಕಾರ ಈ ನಂಬರ್ ಕೊಡುವಾಗ ಯಾವ ರಾಜ್ಯಗಳಲ್ಲಿ ಎಕ್ಸ್ಟ್ರಾ ಸೀಟ್ ಪಡ್ಕೊಂಡು, ಈಗ ನೀವೇ ಹೇಳಿದ್ರಿ ವೆಸ್ಟ್ ಬೆಂಗಾಲಲ್ಲಿ 1 ಸೀಟ್ ಕಡಿಮೆ ಆಗ್ಬೋದು ಅಂತ, ಬಿಹಾರದಲ್ಲಿ 1 ಸೀಟ್ ಕಡಿಮೆ ಆಗ್ಬೋದು ಅಂತ, ಮಹಾರಾಷ್ಟ್ರದಲ್ಲಿ 18ರಲ್ಲಿ 18 ಉಳಿಬೋದು ಅಂತ. ಈ ಎಕ್ಸ್ಟ್ರಾ ಸೀಟ್ಗಳು ಎಲ್ಲಿ ಬಂದಿದೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಇಲ್ಲಿಯವರೆಗೆ ವಿವರಗಳಲ್ಲಿ ನನಗೆ ಕಾಣ್ತಾ ಇಲ್ಲ ಅಂತ ನಾನು ಅದನ್ನ ಹೇಳ್ತಾ ಇರೋದು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು, ನರೇಂದ್ರ ಮೋದಿ ಅವರೇ ಆಗ್ಬೋದು, 303 ಸೀಟೇ ಬರ್ಬೋದು, ಇಲ್ಲ ಅದಕ್ಕಿಂತ ಕಡಿಮೆ ಆಗ್ಬೋದು. ಎಲ್ಲಿಂದ ಬಂದಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ತಮಿಳ್ನಾಡಿನಲ್ಲಿ ಇಂಪ್ರೂವ್ ಆಗಿಲ್ಲ, ಕೇರಳದಲ್ಲಿ 1-2 ತಮಿಳ್ನಾಡಿನಲ್ಲಿ ಆಗಿಲ್ಲ, ಕರ್ನಾಟಕದಲ್ಲಿ ಕೂಡ ಲಾಸ್ಟ್ ಚುನಾವಣೆಗಿಂತ ಕಡಿಮೆ ಸೀಟ್ ಬರುತ್ತೆ. ಎಲ್ಲಿಂದ ಬಂದಿದೆ ಅಂತ ನಿಮ್ಮ ಈ ಎಕ್ಸಿಟ್ ಪೋಲ್ನ ಇದರಲ್ಲಿ ನನಗೆ ಇಲ್ಲ. ಸಂಪೂರ್ಣ ಒಂದನ್ನ ಗಮನಕ್ಕೆ ತರ್ತಾ ಇದ್ದೀನಿ. ಒಂದನ್ನ ದಿನೇಶ್ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನೂ ಕೂಡ ನಾವು ಉತ್ತರ ಪ್ರದೇಶದ ಸಂಖ್ಯೆಯನ್ನು ಹೇಳಿ, ಮಧ್ಯಪ್ರದೇಶದ ಸಂಖ್ಯೆಯನ್ನು ಹೇಳಿದ್ರೆ ನಾವು ಇನ್ನೂ ಕೂಡ ಬಹಳಷ್ಟು ಬ್ಯಾಲೆನ್ಸ್ ಇದೆ. ಇನ್ನೂ ಕೂಡ ನಾವು ಬೇರೆ ಬೇರೆ ಸಂಸ್ಥೆಯ ಎಕ್ಸಿಟ್ ಪೋಲ್ ನ ವಿವರಗಳನ್ನು ನೋಡಿದಂತ ಸಂದರ್ಭದಲ್ಲಿ ಆ ರೀತಿ ಅನಿಸಿರ್ಬೇಕು ನಿಮಗೆ. ಬಹುಶಃ ಈ ಎಕ್ಸ್ಟ್ರಾ ಸಂಖ್ಯೆಯಲ್ಲಿಂದ ಬಂತು ಅಂತ. ಎಸ್, ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬರೀ ಮಾಲ್ತೇಶ್ ನಿಮ್ಮ ಜೊತೆಗೆ ಎಲ್ಲರೂ ಎಲ್ಲ ನಿಮ್ಮ ಎಕ್ಸಿಟ್ ಹೌದು. ಅಂದ್ರೆ ಇಲ್ಲಿ ತನಕ ಬಂದಂತಹ ನಂಬರ್ಸ್ ನೋಡಿದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮೆಜಾರಿಟಿಯನ್ನ ಪಡೆಯೋದಕ್ಕೆ ಬಿಜೆಪಿ ನೇತೃತ್ವದ NDAಗೆ ಯಾವ್ಯಾವ ರಾಜ್ಯಗಳು ಅನುಕೂಲ ಆಗಿದೆ ಅನ್ನುವಂಥದ್ದು ಹೌದು ಒಂದು ಪ್ರಶ್ನಾರ್ಥಕವಾಗುತ್ತೆ. ಬಟ್ ಇನ್ನಿತರ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಕೂಡ ನಮಗೆ ಬರೋದಿದೆ. ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಎಗೈನ್ ಈ ಬಾರಿಯೂ ಕೂಡ 4 ಕ್ಷೇತ್ರವನ್ನ ಗೆಲ್ಬಹುದು ಅನ್ನುವಂಥ ವಿಚಾರವಾಗಿ, ಅಂದ್ರೆ ಅಲ್ಲಿ ಅನುರಾಗ್ ಠಾಕೂರ್ ಅವ್ರ ವಿಚಾರವಾಗಿ ಆಗಿರ್ಬೋದು, ಜೊತೆಗೆ ಕಂಗನಾ ರನೌಟ್ ವಿಚಾರವಾಗಿ ಆಗಿರ್ಬೋದು. ಈ ಕಾರಣಕ್ಕಾಗಿ ಈ ಬಾರಿ ಈ ಭಾಗದ ಕೆಲ ರಾಜ್ಯಗಳಿಗೆ ಸಂಬಂಧಪಟ್ಟಾಗೆ ಬಹಳ ಕುತೂಹಲವನ್ನ ಕೆರಳಿಸಿತ್ತು. ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಹಿಮಾಚಲ ಪ್ರದೇಶದಲ್ಲಿ ಈ ಬಾರಿ 4 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ನ ವಿಚಾರಗಳನ್ನ ನಾವು ಗಮನಿಸ್ತಾ ಇರುವಂಥದ್ದು. ಈ ಮುಖೇನವಾಗಿ ಈ ಕಣಿವೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರಹ ಅಂತ ಕೊನೆ ಹಂತದ
ಕೆಲ ಬೆಳವಣಿಗೆಗಳು ಕೂಡ ಆಗಿತ್ತು. ಸೊ ಅದೇನೇ ಆದರೂ ಕೂಡ ಬಿಜೆಪಿಗೆ ಏನು ಸಮಸ್ಯೆ ಆಗಲ್ಲ ಅನ್ನುವಂಥ ರೀತಿಯ ಉತ್ತರಾಖಂಡ್ ಕೂಡ ನೋಡಿ, ಉತ್ತರಾಖಂಡ್ ಕೂಡ ಹಾಗೇನೆ 5 ಕ್ಷೇತ್ರಗಳನ್ನ ಬಿಜೆಪಿ ಈ ಬಾರಿಯೂ ಕೂಡ ಗೆಲ್ಲುತ್ತೆ ಅನ್ನುವಂಥದ್ದು TV9 ಎಕ್ಸಿಟ್ ಪೋಲ್ನಲ್ಲಿ ಹೇಳ್ತಾ ಇರುವಂತಹ ಸಂಗತಿ. ಅಲ್ಲಿಗೆ ಉತ್ತರಾಖಂಡ್ ಆಗಿರ್ಬೋದು, ಜೊತೆಗೆ ಹಿಮಾಚಲ್ ಪ್ರದೇಶ ಬಿಜೆಪಿಗೆ ಈ ಬಾರಿ ಗೆಲುವಿನ ನಾಗಲೋಟಕ್ಕೆ ಅಂತ ಏನು ಸಮಸ್ಯೆ ತಡೆ ಆಗಬಹುದಾ ಅಂತ ಚಾನ್ಸಸ್ ಎಕ್ಸಿಟ್ ಪೋಲ್ನಲ್ಲಿ ಅಂತೂ ಕಂಡು ಬರ್ತಾ ಇಲ್ಲ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ 5 ಕ್ಷೇತ್ರಗಳ ಪೈಕಿ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಬಿಜೆಪಿ ಒಂದು ಸ್ಥಾನ ಕಮ್ಮಿ ಆಯ್ತಾ ಅಂತ ನಾವು ಅಂದ್ಕೊಂಡ್ರು ಕೂಡ ಈ ಬಾರಿ ಬಹುಶಃ ನಾವು ಲಡಾಖನ್ನ ಪ್ರತ್ಯೇಕವಾಗಿಟ್ಟು ನೋಡ್ಬೇಕಾಗಬಹುದು ಅಂತ ಕಾಣಿಸುತ್ತೆ. ಜಮ್ಮು ಕಾಶ್ಮೀರವನ್ನ ನಾವು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ನೋಡೋದಾದ್ರೆ. ಸೊ ಹಾಗಾಗಿ ಕಳೆದ ಬಾರಿ ಲಡಾಖ್, ಜಮ್ಮು ಸೇರಿದ ಹಾಗೆ ಒಟ್ಟು 3 ಕಡೆ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಬಟ್ ಈ ಬಾರಿ ನಾವು ಜಮ್ಮು ಕಾಶ್ಮೀರವನ್ನ ಕೇವಲ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾಗಿಟ್ಟು ನೋಡಿದ್ರು ಬಿಜೆಪಿ 2 ಕ್ಷೇತ್ರವನ್ನ ಗೆಲ್ಲುತ್ತೆ ಅನ್ನುವಂಥದ್ದು ನಮ್ಗಿಲ್ಲಿ ನೋಡ್ತಾ ಇರುವಂಥದ್ದು. ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ 1 ಪಕ್ಷವನ್ನ ಗೆಲ್ಬಹುದು, BDP ಮತ್ತೊಂದು ಕ್ಷೇತ್ರವನ್ನ ಗೆಲ್ಬಹುದು ಅನ್ನುವಂಥದ್ದು ನಮಗೆ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗೆ ಇನ್ನು ಒಡಿಶಾಕ್ಕೆ ಸಂಬಂಧಪಟ್ಟಂಗೆ ಬಹಳ ಕುತೂಹಲ ಇದೆ. ಒಡಿಶಾಕ್ಕೆ ಸಂಬಂಧಪಟ್ಟಂಗೆ ಈ ಬಾರಿ ಬಿಜೆಡಿಗಿಂತ ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಬಿಜೆಪಿ ಮಾಡಬಹುದು ಅಂತ ನಿಮ್ಗೆ ಗೊತ್ತಿಲ್ಲ. ಒಡಿಶಾದಲ್ಲಿ ಈ ಬಾರಿ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ. ಆಮೇಲೆ ಒಡಿಶಾದಲ್ಲಿ ಕಳೆದ ಬಾರಿ 2 ಬಾರಿ ನಾವು ಟರ್ಮಲ್ ನೋಡಿದಂಥ ಸಂದರ್ಭದಲ್ಲೂ ಕೂಡ ಬಿಜೆಪಿಯೇ ಟಕ್ಕರ್ ಕೊಡ್ತಾ ಇದ್ದಂಥದ್ದು. ಈ ಬಾರಿ ಬಿಜೆಡಿಗಿಂತ ಬಹಳ ಹೆಚ್ಚಿನ ಸ್ಥಾನಗಳನ್ನ ಬಿಜೆಪಿ ಒಡಿಶಾದಲ್ಲಿ ಗೆಲ್ಲುತ್ತೆ ಅಂತೇಳಿ ನೋಡಿ. 13 ಸ್ಥಾನಗಳನ್ನ ಬಿಜೆಪಿಯಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕಾಂಗ್ರೆಸ್ ಸಾಧನೆ 1ಕ್ಕೆ ಸೀಮಿತ ಆಗಬಹುದು, ಬಿಜೆಡಿಯ ಸಾಧನೆ 7 ಕ್ಷೇತ್ರಗಳ ತನಕ ಗೆಲ್ಲಬಹುದು ಅಂತ ಹೇಳ್ಕೊಂಡು. ಬಟ್ ಇದೇ ಫಲಿತಾಂಶ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ರಿಫ್ಲೆಕ್ಟ್ ಆಗುತ್ತಾ ಅದಿನ್ನು ನಮಗೆ ಎಕ್ಸಿಟ್ ಪೋಲ್ನ ಮಾಹಿತಿ ತಿಳಿದು ಬರಬೇಕಾಗಿರುವಂಥದ್ದು. ನಾನು ಮೊದಲೇ ಹೇಳಿದಾಗೆ ಒಡಿಶಾದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಎಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಉತ್ತಮವಾದಂಥ ಫಲಿತಾಂಶ ಅವ್ರಿಗೆ ದಕ್ತಾ ಇಲ್ಲ ನಿರೀಕ್ಷೆ ಇರುತ್ತೆ. ಬಟ್ ಈ ಬಾರಿ ಏನಾದ್ರು ವ್ಯತ್ಯಾಸ ಆಗ್ಬೋದಾ ನೋಡಬೇಕಿದೆ. ಅಸ್ಸಾಂಗೆ ಸಂಬಂಧಪಟ್ಟ ಹಾಗೆನೂ ಕೂಡ ನೋಡಿ 11 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳ ಪೈಕಿ 11 ಕ್ಷೇತ್ರಗಳನ್ನ ಈ ಬಾರಿ ಅಸ್ಸಾಂನಲ್ಲಿ ಬಿಜೆಪಿ ಗೆಲ್ಲಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಕಾಂಗ್ರೆಸ್ 1 ಕ್ಷೇತ್ರವನ್ನ ಗೆಲ್ಲಬಹುದು ಅಂತೇಳಿ, ಅದರ್ಸ್ 2 ಕ್ಷೇತ್ರದಲ್ಲಿ ಬರಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಅಸ್ಸಾಂನಲ್ಲೂ ಕೂಡ ಚುನಾವಣಾ ವಿಚಾರಗಳು ಬಹಳಷ್ಟು ಸಂಗತಿಗಳನ್ನ ನಾವು ಅದನ್ನ ನೋಡಿದ್ದೀವಿ. ನಾವು ಕೊನೆ ಹಂತದಲ್ಲಿ ಪ್ರಸ್ತಾಪಕ್ಕೆ ಬಂದಂತಹ ಸಂಗತಿಗಳು ಅಗೇನ್ ಅದು ಬಿಜೆಪಿ ಓಟಕ್ಕೆ ಯಾವುದೇ ರೀತಿಯಾದಂತಹ ಲಗಾಮ್ ಹಾಕೋದಕ್ಕೆ ಬಹುಶಃ ಅಸ್ಸಾಂ ಮಟ್ಟಿಗಂತೂ ಸಾಧ್ಯ ಆಗಲ್ಲ ಅಂತ ಕಾಣಿಸುತ್ತೆ. ಬಿಜೆಪಿಯಲ್ಲಿ 11 ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಕಾಂಗ್ರೆಸ್ 1 ಕ್ಷೇತ್ರವನ್ನ ಅಸ್ಸಾಂನಲ್ಲಿ ಗೆಲ್ಬಹುದು ಅನ್ನುವಂಥದ್ದಿದೆ. ಆಮೇಲೆ ಭಾರತ್ ಜೋಡೋ 2.0 ಅದು ಅಸ್ಸಾಂ ಭಾಗದಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಪ್ರಯತ್ನವನ್ನ ಪಟ್ಟಿದ್ರು. ಬಟ್ ಮತಗಳ ವಿಚಾರ ಬಂದಂತ ಸಂದರ್ಭದಲ್ಲಿ ಬಹುಶಃ ಅದು ಅಂತ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ಗೆ ಅನುಕೂಲ ಆಗುವಂತ ರೀತಿಯಾಗಿ ಅದು ಅಗೇನ್ ಬಿಜೆಪಿಗೆ ಸುಮಾರು 11 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಅಸ್ಸಾಂನಲ್ಲೂ ಈಗಲೂ ಕೂಡ ಅವಕಾಶ ಇದೆ ಅನ್ನುವಂತ ಎಕ್ಸಿಟ್ ಪೋಲ್ ಫಲಿತಾಂಶ ಹೇಳ್ತಾ ಇದೆ. ಈಗ ನಾವು ನೋಡಿದಂತ ಕೆಲ ರಾಜ್ಯಗಳೇನಿತ್ತು ಅದು ಅಸ್ಸಾಂ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಆಮೇಲೆ ಉತ್ತರಾಖಂಡ್ ಆಗಿರ್ಬೋದು, ಬಹುತೇಕ ಇಲ್ಲಿ ಬಿಜೆಪಿ ಸ್ವೀಪ್ ಮಾಡುವಂತ ರೀತಿಯಾಗಿ ಫಲಿತಾಂಶವನ್ನ ನೋಡ್ತಾ ಇದ್ವಿ. ಅದು ಒಡಿಶಾದಲ್ಲೂ ಉತ್ತಮವಾದಂಥ ಪರ್ಫಾರ್ಮೆನ್ಸ್. ಇದು ಬಹುಶಃ ಬಿಜೆಪಿಯ ನಂಬರ್ಸ್ ಹೆಚ್ಚಾಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಕಾಣಿಸುತ್ತೆ. ಇನ್ನು ಕೆಲ ರಾಜ್ಯಗಳಿದೆ, ಅದು ನೋಡೋಣ. ಓವರ್ ಟು ಯು ಪ್ರಮೋದ್. ಓಕೆ ಮಾಲ್ತೇಶ್, ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನಷ್ಟು ಮಾತಾಡೋಣ. ಜೊತೆಗೆ ಅಂದರೆ MB ಮರಮ್ಕಲ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು. ಮರಮ್ಕಲ್ ಅವರ ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ ನಾವು. ನಾನು ಆಗಲೇ ದಿನೇಶ್ ಅಮ್ಮಿನ್ಮಠವ್ರಿಗೂ ಇದೇ ಪ್ರಶ್ನೆ ಕೇಳಿದೆ. ಬರೀ ಭಾವನಾತ್ಮಕ ಸಂಗತಿಗಳನ್ನು ಹೇಳಿ ಮತ ತಗೊಳಕ್ಕಾಗಲ್ಲ ಸರ್. ನೀವೇನೋ 1 ಸರಿ ತಗೊಳ್ಳೋದು ಸರಿ, 2 ಸರಿ ತಗೊಳ್ಳೋದು ಸರಿ, ಏನು ಸಾಮಾನ್ಯ ಸಂಗತಿನ ಅದಲ್ಲ. ನಂಬರ್ 1. ನಂಬರ್ 2, ಈ ನಾವು ಹೇಳಿದ್ದೇ ನಿಜವಾಯಿತು ಅನ್ನೋದಾಯಿತು ಅಂತಂತಂದರೆ ಇಂಡಿಯಾ ಮೈತ್ರಿಕೂಟ ಎಲ್ಲಿ ಎಡವಿದೆ, ಕೊನೆ ತನಕ ಅವರಲ್ಲಿ ತಾಳಮೇಳ ಇರಲಿಲ್ಲ, ಅದನ್ನು ಒಪ್ಕೊಳ್ಳೇಬೇಕು. ಅದು ನೋಡ್ತಿರೋಂಥವ್ರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಅವ್ರ ಕಡೆಗೆ ಸಂಬಂಧಪಟ್ಟಂಥವ್ರು ಯಾರೋ ಬಂದಿಲ್ಲ ಅವ್ರಿಗೆ ಪ್ರಶ್ನೆ ಕೇಳಬೇಕು ಅಂತಂದರೆ. ನಾನು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಈ ಪಶ್ಚಿಮ ಬಂಗಾಳದಲ್ಲಿ ಅಧೀರ್ ರಂಜನ್ ಚೌಧರಿ ಒಂದು ಮಾತನ್ನು ಹೇಳ್ತಾರೆ, ನೀವೇನಾದರೂ ಓಟ್ ಹಾಕ್ತೀರೋ ನಮ್ಗೆ ಹಾಕಿ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು TMCಗೆ ಹಾಕಬೇಡಿ, ಹಾಕಿದ್ರೆ BJPಗೆ ಹಾಕಿ ಅಂತೇಳಿ ಅಂತ. ಸೊ ಈ ಅಂದರೆ ಇವರ ಮೈತ್ರಿಕೂಟ ಎಷ್ಟರ ಮಟ್ಟಿಗಿದೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಏನಂತೀರಿ ರಂಗನಾಥ್? ನಾನು ಸಮಪ್ ಮಾಡ್ತೀನಿ. ಇವೆಲ್ಲ ನೀವು ಇಷ್ಟೆಲ್ಲ ಚರ್ಚೆ ಮಾಡಿರಲ್ಲ, ನಾನು ಒಂದು ಲೈನ್ನಾಗ ಸಮಪ್ ಮಾಡ್ತೀನಿ. ಏನಂದರೆ, ಫಸ್ಟ್ ಪ್ರೈಮ್ ಮಿನಿಸ್ಟರು 400 ಪಾರ್ ಅಂತೇಳಿ ಸೈಕಲಾಜಿಕಲ್ ಗೇಮ್, ಮೈಂಡ್ ಗೇಮ್ ಮಾಡಿದರು. ಅದ್ರ ಜೊತೆಗೆ ನೆರೇಟಿವ್ ಸೆಟ್ ಮಾಡಿದ್ರು, ವಿಕಸಿತ್ ಭಾರತ್ ಅಂಥೇಳಿ. ವಿಕಸಿತ್ ಭಾರತ್ ಸೆಟ್ ಆದಮೇಲೆ ಮುಂದೆ ಇಶ್ಯೂಗಳು ಆ್ಯಡ್ ಮಾಡ್ಕೊಂಡು ಹೋದ್ರು. ಯಾರು? ಕಾಂಗ್ರೆಸ್ದವರೇ ಆ್ಯಡ್ ಮಾಡ್ತಿದ್ರು. ಮಸಾಲೆ ಹಾಕೋದೆಲ್ಲ ಕಾಂಗ್ರೆಸ್ದವರೇ ಮಾಡಿದರು. ಮಸಾಲೆ ಹಾಕೊಂಡು ಹೋದ್ರು. ಫಸ್ಟು ಬಂತು ವಿಕಸಿತ್ ಭಾರತ್, ಆಮೇಲೆ ನಾ 400 ಪಾರ್ ಅಂದರು. ಅದಾದಮೇಲೆ ಕಾಂಗ್ರೆಸ್ದವರು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳಿದರು. ಅದಾದಮೇಲೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಸ್ವತಃ ಉತ್ತರ ಕೊಟ್ಟರು. ಅದಾದಮೇಲೆ ಶ್ಯಾಮ್ ಪೆಟ್ರೋಡ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ತರಬೇಕು ಅಂದರು. ಅದರ ಜೊತೆಗೆ ರಾಹುಲ್ ಗಾಂಧಿ
ಎಕ್ಸ್ರೇ ಮಾಡಬೇಕು, ಪ್ರಾಪರ್ಟಿಗಳೆಲ್ಲ ಎಕ್ಸ್ರೇ ಮಾಡಿ ಅದು ಹಂಚಂಗೆ ಆಗಬೇಕು ಅಂಥೇಳಿ ಅದು ಬೇರೆ ಥರ ಇದೆ, ಅದು ಡಿಸ್ಟಾರ್ಟ್ ಮಾಡಿ ಹೇಳಿದರು. ಇವೆಲ್ಲ ಇಶ್ಯೂಗಳು ಕಾಂಗ್ರೆಸ್ನವರೇ ಕೊಟ್ಕೊಂಡು ಬಂದರು. ಅದಾದಮೇಲೆ ಮುಸ್ಲಿಮ್ ಇಶ್ಯೂ ಬಂತು. ಮುಸ್ಲಿಮ್ಸ್ ಇದು ಮನಮೋಹನ್ ಸಿಂಗ್ನ ಸ್ಪೀಚ್, ಅದು ಹಳೆ ಸ್ಪೀಚು ಆದರೂ ಕೂಡ ಇಲ್ಲ. ಇದಕ್ಕಿಂತ ಚೂರು ಹಿಂದಕ್ಕೆ ಹೋಗ್ಬೋಣ. ಈಗ ಇಂಡಿಯಾ ಅನ್ನೋ ಹೆಸರನ್ನ ಬದಲಾಯಿಸಿ ಏನಾದ್ರು ಭಾರತ ಅಂತ ಮಾಡ್ತಾರೆ ಅಂತ ಬಿಟ್ಟಿದ್ದೀಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡ್ಬಿಡ್ತು ನೋಡಿ. ಯಾರ್ಯಾರು ಸ್ಟೇಟ್ಮೆಂಟು ಅವಸರಕ್ಕೆ ಬಿದ್ದರ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೂಡ ಶುರು ಮಾಡಿದ್ರು, ಅಲ್ಲಿ ಎಡವಟ್ಟುಗಳಾಯಿತು. ನಂಬರ್ 1, ನೀವು ವೀಕ್ಷಿತ್ ಹೇಳ್ತೀರಿ ಒಂಥರ ಏನಾಯ್ತು ಅಂದರೆ, ಇದು ಭಾರತದಲ್ಲಿರುವಂಥ ಪಕ್ಷಗಳು ವಿಚಲಿತ ಆಗ್ಬಿಟ್ಟು, ವೀಕ್ಷಿತ್ ಅಲ್ಲ ಇದು, ವಿಚಲಿತ ಭಾರತ ಆದಂಗೆ ಒದ್ದಾಡ್ಬಿಟ್ರು ಹಂಗೇನೆ. ಸೊ ಇವನ್ನೆಲ್ಲವನ್ನೂ ಕೂಡ ಏನು ಅಂತಂದ್ರೆ ಅವ್ರು ಬಳಸ್ಕೊಂಡ್ರು, ನೀಟಾಗಿ ಒಂದು ಇಂಪಾರ್ಟೆಂಟ್ ಬಳಸ್ಕೊಂಡ್ರು. ಇನ್ನೊಂದು ಇಂಪಾರ್ಟೆಂಟ್ ಒಂದು ಹೇಳ್ತೀನಿ ಅದಕ್ಕೆ. ಮಣಿಶಂಕರ್ ಅಯ್ಯರ್ ಯಾವಾಗ ಹಿಂದಕ್ಕೆ ಚಾಯ್ ಬೇಚನೇವಲ್ಲ ಅಂದಿದ್ರು, ಆಮೇಲೆ ಸೋನಿಯಾ ಗಾಂಧಿ ಮೋತ್ಕ ಸೌದಾಗರ್ ಅಂದರು, ಎಲ್ಲ ಆಗಿತ್ತು. ಈಗ ಕೊನೆ ಟೈಮ್ನಾಗೆ ಪಾಕಿಸ್ತಾನ ಹತ್ರ ಅಟಮ್ ಬಾಂಬ್ ಇದೆ, ನಾವು ಭಾಳ ಕೇರ್ಫುಲ್ ಆಗಿರಬೇಕು, ಅವ್ರ ಜೊತೆ ಸರಿಯಾಗಿರಬೇಕು ಅಂತ ಹೇಳಿದರು. ಇವೆಲ್ಲ ಇಶ್ಯೂಗಳು ಕಾಂಗ್ರೆಸ್ನವರೇ ಕೊಟ್ಟದ್ದು ಬಿಜೆಪಿಗೆ. ಬಿಜೆಪಿ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊತ. ಉದಾಹರಣೆ ನೋಡಿ, ಬಿಜೆಪಿ ನಾವು ಉತ್ತರ ಭಾರತಕ್ಕೆ ನೀವೆಲ್ಲೇ ಹೋಗಿ ಬಂತು ಅಂತಂದ್ರೆ ಅವರು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಮತದಾರರಿಗೆ, ನಾಯಕರಿಗೆ ಎಲ್ಲರೂ ಹೇಳಾದ್ಮೇಲೆ ಒಂದು 4-5 ಜನ ಇಂಥವ್ರನ್ನ ಸೇರಿಸ್ಬಿಟ್ಟು ಹೇಳಬೇಕು. ಮಣಿಶಂಕರ್ ಅಯ್ಯರ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್, ಫಾರೂಕ್ ಅಬ್ದುಲ್ಲಂಗೆ ದೊಡ್ಡ ಥ್ಯಾಂಕ್ಸ್, ಈ ರೀತಿ ಎಲ್ಲ ಸೇರಿಸಿ ಹೇಳಬೇಕು. ಯಾಕಂದ್ರೆ ಭಾಳ ಹೆಲ್ಪ್ ಮಾಡಿರೋರಲ್ಲ. ಉತ್ತರ ಭಾರತದಾಗೆ ಎಲ್ಲೇ ಹೋದರೂ ಕೂಡ ಡೆವಲಪ್ಮೆಂಟ್ ಅಂಥೇಳಿ ಬಿ ಜೆ ಪಿಯವ್ರು ಮಾತಾಡಿದರೆ ಅವರು ಬೇರೋಜ್ಗಾರ್, ಅವರು ಮಹಂಗಾಯಿ, ಅವು ಎರಡೂ ಇಶ್ಯೂಗಳೇ ಆಗಲಿಲ್ಲ. ಅವ್ರ ಇಶ್ಯೂ ಎರಡು ಉತ್ತರ ಭಾರತಕ್ಕೆ 2 ಇಶ್ಯೂಗಳೇ ಆಗಲಿಲ್ಲ. ಬೇರೆ ಇಶ್ಯೂಗಳು ಮರಂಗಲ್ ಅವರೇ, ಬೆಲೆ ಏರಿಕೆ ವಿಚಾರ ಆಯ್ತಲ್ಲ, ಬಹುಶಃ ಬೆಲೆ ಏರಿಕೆ ವಿಚಾರವನ್ನ ಕನ್ಸಿಸ್ಟೆಂಟ್ ಆಗಿ ಪ್ರಚಾರ ಮಾಡಬಹುದಾಗಿತ್ತೇನೋ ವಿಪಕ್ಷಗಳು. ಆ ವಿಚಾರ ಎಲ್ಲೋ ಒಂದು ಕಡೆಗೆ ಇವರು ಪ್ರಚಾರ ವೈಖರಿಯನ್ನು ನೋಡ್ತಾ ಇದ್ದಾರೆ, ವಿಪಕ್ಷಗಳ ಪ್ರಚಾರ ವೈಖರಿಯನ್ನು ನೋಡ್ತಾ ಇದ್ರೆ ಒಂದು ಸರಿಯಾದಂಥ, ಒಂದು ನಿರ್ದಿಷ್ಟವಾದಂಥ, ಒಂದು ಕನ್ಸಿಸ್ಟೆಂಟ್ ಅಂತ ಪ್ರಚಾರ ಇರಲಿಲ್ಲ. ಒಂದ್ ಕಡೆಗೆ ಎಕ್ಸ್ರೇ ಅಂತಾರೆ, ಮತ್ತೊಂದು ಕಡೆಗೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹೀಗಾಗಿ ಆ ಒಂದು ಪ್ರಚಾರ ಮಾಡೋದಲ್ಲಿ ಕನ್ಸಿಸ್ಟೆಂಟ್ ಪ್ರಚಾರದ ವಿಫಲತೆ ಇರಲಿಲ್ಲ. ಉತ್ತರ ಪ್ರದೇಶ ಮತ್ತು ಬಿಹಾರದಾಗೆ, ಉತ್ತರ ಪ್ರದೇಶ ಬಿಹಾರದಾಗೆ ಸರಿಯಾಗೇ ಮಾಡಿದ್ರು ಅದು ಮಹಂಗಾಯಿ, ಬೇರೋಜ್ಗಾರು. ಬಟ್ ಅಲ್ಲಿ ಏನಾಯ್ತು ಅಂದರೆ ಬಿ ಜೆ ಪಿಯವ್ರು ಕೌಂಟರ್ ಮಾಡಿದರು. ಎಕನಾಮಿ ಹೆಚ್ಚಾಗಿದೆ, ಇನ್ಫ್ಲೇಷನ್ ಕಡಿಮೆ ಆಗಿದೆ, ಸಂಬಳಗಳು ಜಾಸ್ತಿ ಆಗಿವೆ ಜನರದು. ಸೊ ಹೀಗಾಗಿ ಮಹಂಗಾಯಿ ಇಶ್ಯೂ ಆಗಲ್ಲ ಅಂಥೇಳಿ ಮಾಡಿದರು. ಅದು ಜನರಿಗೂ ತಟ್ಟಿತು. ಜನರು ಒಪಿನಿಯನ್ ಕೇಳೋತಿ ಜನರು ಹೇಳ್ತಿದ್ರು, ಮಹಂಗಾಯಿ ಕ್ಯಾ ಹೈ, ಪಹಲೆ ಸೆ ತನಕ बढ़ गए, पहले 2000 लिए तो अब 10,000 ले रहे ಅಂಥೇಳಿ ಇಶ್ಯೂ. ಆ ಇಶ್ಯೂ ಸಕ್ಸಸ್ಫುಲಿ ಅವರು ಇದು ಮಾಡಲಿಲ್ಲ. ಆಮೇಲೆ ಅವು ಬೇಸ್ಲೆಸ್ ಆಗಿತ್ತು. ಅದಕ್ಕೆ ಪೂರಕವಾಗಿ ದಾಖಲೆಗಳಾಗಲಿ ಏನಾಗಲಿ ಕೊಡಲಿಲ್ಲ ಕಾಂಗ್ರೆಸ್ದವರು. ಈ ಮೋದಿ ಗೆಲುವಿನ ಜೊತೆಗೆ ಕಾಂಗ್ರೆಸ್ಸು ಕೂಡ ಕೈ ಜೋಡಿಸಿದಂಗೆ ಇಂಡೈರೆಕ್ಟ್ಲಿ. ಬಟ್ ಈಗ ತಾವು ಸಾಕಷ್ಟು ಚುನಾವಣೆಗಳನ್ನು ನೋಡಿದಿರಿ, ರಾಜ್ಯ ನಾಯಕತ್ವವನ್ನು ಕೂಡ ನೋಡಿದಿರಿ, ಜೊತೆಗೆ ಪಕ್ಷಗಳು ಕೊಲ್ಯಾಪ್ಸ್ ಆದಂಥ ಸಂದರ್ಭದಲ್ಲಿ, ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಪುಡಿದೇಳಿದ್ದನ್ನು ಕೂಡ ನೋಡಿದಿರಿ. ಇಲ್ಲಿಂದ ಮುಂದೆ ಒಂದು ವೇಳೆ ಇದೇ ಸಮೀಕ್ಷೆಗಳು ಸತ್ಯ ಅನ್ನೋದಾದರೆ ಆವಾಗ ಈ ವಿಪಕ್ಷಗಳ ಒಟ್ಟು ಸಾಮೂಹಿಕ ಕಾನ್ಫಿಡೆನ್ಸ್ ಯಾವ ರೀತಿ ಇರುತ್ತೆ, ಕಾಂಗ್ರೆಸ್ನ ಮುಂದೆ ರಾಷ್ಟ್ರೀಯ ಮಟ್ಟದಲ್ಲಿ ಫ್ಯೂಚರ್ ಹೇಗಿರುತ್ತೆ ಅನ್ಸುತ್ತೆ? ಕಾಂಗ್ರೆಸ್ ಫ್ಯೂಚರು ಈಗ ಸದ್ಯ ಅಂತೂ ಬ್ಲೀಕ್ ಇದೆ. ಮುಂದಿನ ದಿನಗಳಲ್ಲಿ ಅದು ಈಗ 2014 ಅವ್ರು ಸೋತ ಮೇಲೆ ಪಕ್ಷ ಕಟ್ಟುವಂಥ ಯಾವುದೇ ಕೆಲಸ ಮಾಡಿಲ್ಲ. ನೀವು ಅದೇ ಬಿ ಜೆ ಪಿ ನೋಡಿ, 365 ದಿನವೂ ಮೀಟಿಂಗ್ಗಳಿರ್ತವೆ, 365 ದಿನಗಳು ಚರ್ಚೆಗಳಿರ್ತವೆ, ಬೈಠಕ್ಗಳಿರ್ತವೆ. ಕಾಂಗ್ರೆಸ್ನೊಳಗೆ ಅದು ಇಲ್ಲವೇ ಇಲ್ಲ. ಆಮೇಲೆ ಕಾಂಗ್ರೆಸ್ ಫೇಲ್ಯೂರ್ ಆಗೋದು ಎಲ್ಲಿ ಅಂದರೆ ಅವರು ಈ ಸೀಫಾಲಜಿಸ್ಟು ಮತ್ತು ಈ ಪೋಲ್ ಸ್ಟ್ರಾಟಜಿಸ್ಟ್ ಮೇಲೆ ಡಿಪೆಂಡ್ ಆಗೋದು. ನಿಮಗೆ ಇದ್ರ ಬೆಸ್ಟ್ ಉದಾಹರಣೆ ಕೊಡ್ತೀನಿ, ಹಳೇದು ಸ್ವಲ್ಪ ಹಿಂದಕ್ಕೆ ಹೋಗಿ. 2017 ಉತ್ತರ ಪ್ರದೇಶ ಎಲೆಕ್ಷನ್ದೊಳಗೆ ಒಬ್ಬ ಸ್ಟ್ರಾಟಜಿಸ್ಟಿಗೆ ಅಪಾಯಿಂಟ್ ಮಾಡಿದರು. ಆವಾಗ ಅಲೈನ್ಸ್ ಆಗಬೇಕು ಅಂಥೇಳಿ ಆ ಸ್ಟ್ರಾಟಜಿಸ್ಟು ಅಲೈನ್ಸ್ ಮಾಡಿದ. ಯಾರ ಜೊತೆ? ಸಮಾಜವಾದಿ ಪಾರ್ಟಿ, BSP ಜೊತೆ. ನನಗೆ ಯಾರೋ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳಿದೆ ಅಲೈನ್ಸ್ ಯಾವ ಕಾರಣಕ್ಕೂ ಅಲೈನ್ಸ್ ಆಗಬೇಡಿ, ನೀವು ಅಲ್ಲಿ ಅಲೈನ್ಸ್ ಆದರೆ ಸೋತೋಗ್ತೀರಿ ಅಂತೇಳಿ. ಅವರು 27 ಸೀಟ್ ಇತ್ತು ಅವಾಗ ಅಸೆಂಬ್ಲಿ. 27 ಇದ್ದದ್ದು 6ಕ್ಕೆ ಬಂತು. 2022ಗೆ 1ಕ್ಕೆ ಇಳಿದ್ರು. ಸೊ ಅಲ್ಲಿ ಚರ್ಚೆ ಇಲ್ಲ, ಥಿಂಕಿಂಗ್ ಇಲ್ಲ, ಡಿಸ್ಕಷನ್ ಇಲ್ಲ. ನಿಜ ಯಾವೂ ಇಲ್ಲ ಕಾಂಗ್ರೆಸ್ನೊಳಗೆ. ಎಸ್ ಮರಂಗಲ್ ಅವರು ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿ ಇನ್ನಷ್ಟು.
ಮೆಗಾ ಎಕ್ಸಿಟ್ ಪೋಲ್ ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಎಲ್ಲ ವಿವರಗಳನ್ನು ನಾವು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಎಲ್ಲಿ ಎಡವಟ್ಟಾಗ್ತಾ ಇದೆ, ನಾವು ಹೇಳಿದ ಸಂಖ್ಯೆನೇ ಏನಾದರೂ ನಿಜ ಆಯಿತು ಅಂತಂದರೆ, ಬೇರೆ ಬೇರೆ ಸಂಸ್ಥೆಗಳು ಹೇಳಿರುವಂಥ ಸಂಖ್ಯೆನೇ ನಿಜವಾಯಿತು ಅಂತಂತಂದರೆ ಎಲ್ಲೋ ಎಡವಟ್ಟುಗಳಾಗಿರಬೇಕಲ್ಲ, ಅದು ಎಲ್ಲಿ ಅನ್ನುವಂಥದ್ದು ಏನಂತೀರಿ ಸರ್? ಫಸ್ಟು ನೆರೇಟಿವ್ ಕಾಂಗ್ರೆಸ್ ಫೇಲ್ ಆಗಿದ್ದು BJPಗೆ ನಾವು ಆಲ್ಟರ್ನೇಟ್ ಅನ್ನೋದನ್ನು ತೋರಿಸೋದ್ರಲ್ಲಿ, ಅಂದರೆ ಟೀನಾ ಎಫೆಕ್ಟ್ ಅಂತ ಕರಿತೀವಿ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅನ್ನೋದು ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್, ಈ ಎಲ್ಲ ಕಾರಣಕ್ಕೂ ಇಟ್ಸ್ ಎ ಸೆಲ್ಫ್ ಮೇಡ್ ಬ್ಲಂಡರ್. ಅಂದರೆ ನೀವು ರಾಹುಲ್ ಗಾಂಧಿ ಅವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಯಾವಾಗ ಮಾಡ್ತಿದ್ರು ಅವ್ರ ಅಜೆಂಡಾ ಕ್ಲಿಯರ್ ಇರಲಿಲ್ಲ. ಅಂದರೆ ಯಾಕೆ ನಮಗೆ ವೋಟ್ ಶಿಫ್ಟ್ ಆಗಬೇಕು ಅನ್ನೋದು. ಸೊ ನಾನು ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ 2009 ಕಾಂಗ್ರೆಸ್ ವೋಟು 11,90,00,000 ಈ ದೇಶದಲ್ಲಿ ತೊಗೊಂಡಿದ್ರೆ 3 ಎಲೆಕ್ಷನಲ್ಲೂ ಕನ್ಸಿಸ್ಟೆಂಟಾಗಿ ಅಷ್ಟೇ ಇದೆ. ಅಂದರೆ ಅವರು 19% ಜಾಸ್ತಿ 2 ಎಲೆಕ್ಷನಲ್ಲಿ ಹೋಗೋಕ್ಕೆ ಆಗಿಲ್ಲ. ವೇರ್ BJP ಹ್ಯಾಸ್ ಗ್ರೋನ್ ಫ್ರಮ್ 18% to 37%. ಈ ಫೆನಾಮಿನಲ್ ಶಿಫ್ಟ್ ಇದೆಯಲ್ಲ, ಇದು ಅಂದರೆ ಹೊಸ ವೋಟರ್ಸ್ ಯಾರು ಬರ್ತಿದ್ದಾರೆ ಅದು ಡೈರೆಕ್ಟ್ BJP ಕಿಟ್ಟಿಗೆ ಹೋಗ್ತಿದೆ. ಅಂದರೆ 1 ಎಲೆಕ್ಷನಿಂದ ಇಲೆಕ್ಷನ್ಗೆ 5 ಕೋಟಿ 3 ಕೋಟಿ 4 ಕೋಟಿ ಆ್ಯಡ್ BJPಗೆ ಆ್ಯಡ್ ಆಗ್ತಾ ಇದ್ದರೆ ಕಾಂಗ್ರೆಸ್ಸು 40 ಲಕ್ಷ 50 ಲಕ್ಷ ಈ ರೇಂಜಲ್ಲಿದೆ. ಅಂದರೆ ನಿಮಗೆ ಹೊಸ ವೋಟ್ ಕಾಂಗ್ರೆಸ್ಗೆ ಆ್ಯಡ್ ಆಗ್ತಾ ಇಲ್ಲ. ಆಮೇಲೆ ನಿಮಗೆ ರೋಟಿ ಮಖಾನ್ ಮತ್ತು ಕಪಡ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಬರ್ತಿದ್ರು. ಆ್ಯಕ್ಚುಯಲ್ ರೋಟಿ ಕೊಟ್ಟಿದ್ದು ಯಾರು? ಪ್ರೈಮ್ ಮಿನಿಸ್ಟ್ರು. 80 ಕೋಟಿ ಜನಕ್ಕೆ 5-5 kg ಪ್ರತಿ ತಿಂಗಳು ಕೊಡ್ತಾ ಬಂದಿದ್ದಿರ್ಬೋದು. ಆಮೇಲೆ ಮನೆ ಹೌಸಿಂಗ್ ಫಾರ್ ಆಲ್ ಮನೆ ಕೊಟ್ಟಿದ್ದಿರ್ಬೋದು, ಜನ್ಧನ್ ಅಕೌಂಟ್ಸ್ ಇರ್ಬೋದು. ಇವತ್ತು ಈ ಎಲ್ಲವೂ, ಆಮೇಲೆ ಹರ್ಗರ್ ಜೆಲ್ ಇರ್ಬೋದು, ಈ ಎಲ್ಲನೂ ಡೈರೆಕ್ಟಾಗಿ ರೀಚ್ ಆಗಿರೋದ್ರಿಂದ ಜನಕ್ಕೆ ಒಂದು ನಂಬಿಕೆ ಇದೆ ಮೋದಿ ಹೇಳಿದ್ದನ್ನು ಡೆಲಿವರ್ ಮಾಡ್ತಾರೆ ಅಂತ. ಅದೇ ಕಾಂಗ್ರೆಸ್ನವ್ರು ಹೇಳಬೇಕಂದ್ರೆ ಅವ್ರು ಹೇಳಿದ್ರು ಮಂಗಳಸೂತ್ರ ಮಾತಾಡಿದ್ರು, ಅದು ಇದು ಮಾತಾಡಿದ್ರು ಅಂತ. ಬಟ್ ನಾನಿವತ್ತು ನಿಮ್ಗೆ ಹೇಳಬೇಕು ಅಂತಂದರೆ ಕಾಂಗ್ರೆಸ್ಸಿನ 10 ವರ್ಷದ ಸಾಧನೆನ ಇಡೀ ಕ್ಯಾಂಪೇನಲ್ಲಿ ರಾಹುಲ್ ಗಾಂಧಿ ಎಲ್ಲೂ ಮಾತಾಡಲಿಲ್ಲ. ಇಡೀ UPA ಗೌರ್ಮೆಂಟ್ನ ಯಾರೂ ಮಾತಾಡಲಿಲ್ಲ. UPA ಅಂದಿದ ತಕ್ಷಣ ವಿ ರಿಮೆಂಬರ್ ಕರಪ್ಷನ್, ಅದೇ NDA ಅಂದಿದ ತಕ್ಷಣ ವಿ ರಿಮೆಂಬರ್ ಡೆವಲಪ್ಮೆಂಟ್ ಅನ್ನೋ ಒಂದು ಅಜೆಂಡಾವನ್ನು ಪ್ರೈಮ್ ಮಿನಿಸ್ಟರ್ ಸೆಟ್ ಮಾಡಿದ್ದಕ್ಕೆ. ಆಮೇಲೆ ನಿಮಗೆ 400± ಬರುತ್ತೋ ಇಲ್ವೋ ಅನ್ನೋದ್ರಲ್ಲೇ ಕಾಂಗ್ರೆಸ್ ಅರ್ಧ ಕಾಲ ಕಳೆದ್ಬಿಡ್ತು. ರಾಜೀವ್ ಅವರೇ, ತಾವರು ಓವರಾಲ್ ಆಗಿ ಈ ಸಮಪ್ಪನ್ನು ಹೇಗೆ ಮಾಡ್ತೀರಿ? ಅಂದರೆ ಅಫ್ಕೋರ್ಸ್ ಈಗ ಎಕ್ಸಿಟ್ ಪೋಲ್ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ನವ್ರು ಬರಲೇ ಇಲ್ಲ. ಅಫ್ಕೋರ್ಸ್ ಇದನ್ನು ಸರ್ಕಾರಿ ಪೋಲ್ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಎಕ್ಸಿಟ್ ಪೋಲ್ಗಳ ಬಗ್ಗೆ ಬೇರೆ ಬೇರೆ ಒಪಿನಿಯನ್ಸ್ಗಳಿರ್ಬೋದು. ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ನಾಯಕರು ಇಲ್ಲ ಎಕ್ಸಿಟ್ ಪೋಲ್ಗೆ ಹತ್ತಿರವಾಗಿ ಮಾತಾಡಿದ್ರು. ಆನಂತರ ಈಗ ಎಕ್ಸಿಟ್ ಪೋಲ್ನ ಡಿಸೋನ್ ಮಾಡ್ತಿದ್ದಾರೆ. ತಾವು ಯಾವ ರೀತಿ ನೋಡ್ತಿರೋ? ಒಂದು, ಕಾಂಗ್ರೆಸ್ಸು ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ. ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂತಹ ಪ್ರಯತ್ನವನ್ನು ಕಳೆದ 65 ವರ್ಷ ಅದಕ್ಕೆ ಅವಕಾಶ ಸಿಕ್ಕಾಗ ಕಾಂಗ್ರೆಸ್ ಅದನ್ನು ಮಾಡಲೇ ಇಲ್ಲ, ವಿಫಲ ಆಗಿದೆ. ಈ ಚುನಾವಣೆಯಲ್ಲಂತೂ ಬಹಳ ದೊಡ್ಡ ಆತಂಕಕಾರಿ ಬೆಳವಣಿಗೆಗಳು ಕಾಂಗ್ರೆಸ್ನಿಂದ ಕಂಡವು. ಈ ಸಾರಿ ಚುನಾವಣೆಗೆ ಮೋದಿಯವರನ್ನು ಸೋಲಿಸುವಂಥದ್ದು ಕೇವಲ ಕಾಂಗ್ರೆಸ್ನ ಗುರಿ ಆಗಲಿಲ್ಲ. ಇದಕ್ಕೆ ಕೆಲವೊಂದು ದೇಶಗಳು, ಅಮೇರಿಕಾದ ನಡೆ, ಪಾಕಿಸ್ತಾನ, ಚೀನಾದ ನಡೆ, ಅಂದರೆ ಯಾವ ಮಟ್ಟಕ್ಕೆ ಈ ಚುನಾವಣೆಯನ್ನು ಜಾಗತೀಕರಣಗೊಳಿಸುವಂತಹ ಪ್ರಯತ್ನ ಆಯಿತು, ಅದರಲ್ಲಿ ಕಾಂಗ್ರೆಸ್ಸಿಂದು ಪಾತ್ರ ಇದೆ. ಆಸ್ಟ್ರೇಲಿಯಾ 5 ವರ್ಷದ ಹಿಂದಿನ ಘಟನಾವಳಿಗಳನ್ನು ಮಾಡಿರುವಂಥದ್ದು. ಸೊ ಇದು ರಾಷ್ಟ್ರೀಯತೆಯನ್ನ, ಇದನ್ನ ಮತದಾರ ಗಮನಿಸಿದ್ದಾನೆ. ರಾಷ್ಟ್ರೀಯತೆಗೆ ಮತ್ತೆ ರಾಷ್ಟ್ರೀಯ ಐಕ್ಯತೆಗೆ, ಅಖಂಡತೆಗೆ ಯಾವತ್ತಿಗೂ ಕೂಡ ಮತದಾರ ಗೌರವ ಕೊಡ್ತಾನೆ ಅನ್ನೋದು ಇದರಿಂದ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡಿರುವಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಒಂದು ಮಾತ್ರ ನಿಜ ಏನು ಅಂದರೆ 400 ದಾಟಲ್ಲ ನಿಜ, ಆದರೆ 300 ಕೆಳಗಡೆ ಇಳಿಯುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಎಲ್ಲ ಸಮೀಕ್ಷೆಗಳು ಕೂಡ ಸಾರ್ತಾ ಇವೆ. ಆದರೆ ಏನೇ ನಾವು ಹೇಳಿದ್ರು ಕೂಡ ಇದು ಎಕ್ಸಾಕ್ಟ್ ಅಲ್ಲ, ಇದು ಎಕ್ಸಿಟ್ ಸಮೀಕ್ಷೆ ಮಾತ್ರ. ಇದು ಇನ್ನೇನು ಮಂಗಳವಾರ ಬಹಳ ದೂರ ಇಲ್ಲ. ಹೀಗಾಗಿ ನಿಜವಾದಂಥ ಚಿತ್ರಣವನ್ನು ನಾವು ಮತ್ತೆ ಅವತ್ತು ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.